ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಇನ್ನು RCB ತಂಡಕ್ಕೆ IPL 2026ಗೆ ಯಾರೆಲ್ಲ ರಿಟರ್ನ್ ಆಗ್ತಾರೆ ಅಂತ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಅಂದರೆ RCB ತಂಡಕ್ಕೆ 16 ಜನ ರಿಟರ್ನ್ ಆಗುವ ಸಾಧ್ಯತೆ ಕೂಡ ಇಲ್ಲಿ ಇದೆ. ಬಟ್ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇನ್ನು RCB ತಂಡ ಈ ಬಾರಿ ಚಾಂಪಿಯನ್ ಆಗಿದೆ. ಬಟ್ ಚಾಂಪಿಯನ್ ತಂಡ ಇಲ್ಲಿ ಅಷ್ಟು ಜನ ಉಳಿಸ್ಕೊಂಡ್ರೆ ನನ್ನ ಪ್ರಕಾರ ಇದು ಬೆಟರ್ ಅಂತ ನನಗೆ ಅನಿಸ್ತದೆ. ನಮ್ಮ ತಂಡಕ್ಕೆ ಯಾರೆಲ್ಲ ರಿಟರ್ನ್ ಆಗ್ಬೋದು ಅಂತ ಹೇಳಿದ್ರೆ ಲಿಯಾಮ್ ಲಿವಿಂಗ್ಸ್ಟನ್ ಅವರು ರಿಟರ್ನ್ ಆಗ್ಬೋದು. ಜೊತೆಗೆ ಪಿಲ್ ಸಲ್ಟ್, ಜಿತೇಶ್ ಶರ್ಮಾ, ಜಾಶ್ ಹಜಲ್ವುಡ್, ಭುವನೇಶ್ವರ್ ಕುಮಾರ್ ಅಂಡ್ ರಸಿಕ್ ದಾರ್ ಅವರನ್ನ ಇಲ್ಲಿ ಬಿಡುವ ಸಾಧ್ಯತೆ ಕೂಡ ಇದೆ. ಯಾಕೆಂದರೆ ಬಾಲಿಂಗ್ ಆಪ್ಷನ್ ನಮ್ಮ ಕಡೆ ಭುವನೇಶ್ವರ್ ಮತ್ತು ಯಶ್ ದಯಾಳ್ ಇರೋದ್ರಿಂದ ಹೀಗಾಗಿ ಇವರನ್ನು ಬಿಡಬಹುದು. ಇನ್ನು ಅನ್ಕ್ಯಾಪ್ಡ್ ಪ್ಲೇಯರ್ಸ್ ಲಿಸ್ಟ್ ಅಲ್ಲಿ ಯಾರೆಲ್ಲ ರಿಟರ್ನ್ ಆಗ್ತಾರೆ ಅಂದ್ರೆ ಸುಯೇಶ್ ಶರ್ಮಾ ಎಂದಿನಂತೆ ರಿಟರ್ನ್ ಆದರೆ ಸ್ವಪ್ನಿಲ್ ಸಿಂಗ್, ನುವಾನ್ ತುಷಾರ್ ಅವರನ್ನು ಕೂಡ RCB ತಂಡ ಇಲ್ಲಿ ಬಿಡುವ ಸಾಧ್ಯತೆ ಕೂಡ ಇದೆ. ನೆಕ್ಸ್ಟ್ ಕನ್ನಡಿಗ ಮನೋಜ್ ಪಾಂಡೆ ಇದ್ರೆ ಸುಸ್ತಿಕ್ ಚಿಕಾರ, ಅಭಿನಂದನ್ ಸಿಂಗ್, ಮೋಹಿತ್ ರಾಟೆ, ಟಿಮ್ ಡೇವಿಡ್, ರೊಮಾರೋ ಸಪೋರ್ಡ್, ಜಕೋ ಬೆತಲ್, ದೇವದತ್ ಪಡಿಕಲ್ ನಮ್ಮ ತಂಡಕ್ಕೆ ಇರ್ತಾದ್ರೆ. ಬಟ್ ನಮ್ಮ RCB ತಂಡಕ್ಕೆ ವಿರಾಟ್ ಕೊಹ್ಲಿ, ರಜತ್ ಪಟಿದಾರ್, ಯಶ್ ದಯಾಳ್ ಕಳೆದ ಬಾರಿ ಕೂಡ ಇಲ್ಲಿ ರಿಟರ್ನ್ ಆಗಿದ್ರು. ಬಟ್ ಹೀಗಾಗಿ ಕಿಂಗ್ ಕೊಹ್ಲಿ ಮತ್ತೊಮ್ಮೆ ನಮ್ಮ ತಂಡಕ್ಕೆ ರಿಟರ್ನ್ ಆಗ್ತಾರೆ. ಇದು ಏನಪ್ಪಾ ಅಂದರೆ RCB ತಂಡಕ್ಕೆ ರಿಟರ್ನ್ ಪ್ಲೇಯರ್ಸ್ ಲಿಸ್ಟ್. ನಿಮ್ಮ ಪ್ರಕಾರ RCBಗೆ ಯಾರೆಲ್ಲ ರಿಟರ್ನ್ ಆಗ್ಬೇಕಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.